68 ವರ್ಷದ ವೃದ್ಧನಿಗೆ ಹನಿ ಟ್ರ್ಯಾಪ್ ಸಂಕಷ್ಟ. ಇಬ್ಬರು ಯುವಕರಿಂದ ವೃದ್ಧನಿಗೆ ಬ್ಲ್ಯಾಕ್ ಮೇಲ್. 2 ಕೋಟಿಗೆ ಇಬ್ಬರು ಯುವಕರಿಂದ ಡಿಮ್ಯಾಂಡ್ ಮಾಡಲಾಗಿದೆ. 2 ಕೋಟಿಗೆ, ಅದು ಕೂಡ 68 ವರ್ಷದ ವೃದ್ಧನಿಗೆ ಇವರು ಹನಿ ಟ್ರ್ಯಾಪ್ ಮಾಡಿರುವಂತಹ ಒಂದು ಸಂಕಷ್ಟ ಈಗ ಎದುರಾಗಿರೋದು. ಇಬ್ಬರು ಯುವಕರಿಂದ ವೃದ್ಧನಿಗೆ ಬ್ಲ್ಯಾಕ್ ಮೇಲ್ ಮಾಡಿರೋದು ಬರೋಬ್ಬರಿ 2 ಕೋಟಿಗೆ. 2 ಕೋಟಿ ಕೊಡಬೇಕು ಅಂತ ಕೇಳಿದ್ದಾರೆ ಇಬ್ಬರು ಯುವಕರು. 2 ಕೋಟಿ ಕೊಡದಿದ್ರೆ ಖಾಸಗಿ ವಿಡಿಯೋವನ್ನ ವೈರಲ್ ಮಾಡ್ತೀವಿ ಅನ್ನುವಂತಹ ಥ್ರೆಟ್ ಕೂಡ ಮಾಡಿದ್ದಾರೆ. 2 ಕೋಟಿಗೆ ಡಿಮ್ಯಾಂಡ್ ಮಾಡಿ ಕೊನೆಗೆ ಅಂತೂ ಇಂತೂ 40 ಲಕ್ಷಕ್ಕೆ ಡೀಲ್ ಮಾಡ್ಕೊಂಡಿದ್ದಾರೆ. 2 ಕೋಟಿಯನ್ನ ಡಿಮ್ಯಾಂಡ್ ಮಾಡಿರುವಂತಹ ಇವರು 40 ಲಕ್ಷವನ್ನ ಕೊಡಬೇಕು ಅಂತ ಹೇಳಿ ಫೈನಲ್ ಆಗಿ ಡೀಲ್ ಮಾಡ್ಕೊಂಡಿದ್ದಾರೆ. ಅಜಯ್ ಮತ್ತು ಅಭಿ ಅನ್ನುವರ ವಿರುದ್ಧ ಈ ಆರೋಪ ಕೇಳಿ ಬಂದಿದೆ. ಖಾಸಗಿ ವಿಡಿಯೋ ಚಿತ್ರೀಕರಣ ಆಗಿದೆ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಅನ್ನ ಮಾಡ್ತಾ ಇದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನ ವಿಡಿಯೋವನ್ನ ವೈರಲ್ ಮಾಡ್ತೀವಿ ಅನ್ನುವಂತಹ ಬೆದರಿಕೆಯನ್ನ ಹಾಕ್ತಾ ಇದ್ರು. ಕೆಫೆಯೊಂದರಲ್ಲಿ ವಿಡಿಯೋ ತೋರಿಸಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಇವರಿಬ್ರು ಕೂಡ. ಇದು ನಡೆದಿರೋದು ಬೆಂಗಳೂರಿನ ಕೋರಮಂಗಲದ ಕಾಫಿ ಬಾರ್ನಲ್ಲಿ ಈ ಒಂದು ಡೀಲ್ ನಡೆದಿದೆ. 3 ದಿನಗಳ ಒಳಗೆ 40 ಲಕ್ಷ ಹಣವನ್ನ ಕೊಡಬೇಕು ಅಂತ ಹೇಳಿ ಇಬ್ರು ಕೂಡ ಬೆದರಿಕೆಯನ್ನ ಹಾಕಿದ್ದಾರೆ 68 ವರ್ಷದ ವೃದ್ಧನಿಗೆ. ಕೋರಮಂಗಲ ಠಾಣೆಯಲ್ಲಿ ಈ ಸಂಬಂಧ ಕೇಸ್ ದಾಖಲಾಗಿದೆ. ಆ ಇಬ್ಬರು ಯುವಕರು ಯಾರು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಶೋಧವನ್ನ ಕೂಡ ಮಾಡ್ತಾ ಇದ್ದಾರೆ. ಹಣ ನೀಡುವಂತೆ ಯುವಕರು ಧಮಕಿಯನ್ನ ಹಾಕಿರೋದು ಈಗಾಗಲೇ FIR ಕೂಡ ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈ ವೃದ್ಧನಿಗೆ ಇವರು ಬೆದರಿಕೆಯನ್ನ ಹಾಕೋದಕ್ಕೆ, ಥ್ರೆಟ್ ಮಾಡೋದಕ್ಕೆ ಆ ಥರದ್ದು ಏನಾದರೂ ವಿಡಿಯೋ ಇತ್ತಾ, ಹನಿ ಟ್ರ್ಯಾಪ್ ಆಗಿತ್ತಾ? ಈಗ ಆ ಇಬ್ಬರನ್ನ ಹುಡುಕುವಂತ ಕೆಲಸ ಯಾವ ರೀತಿಯಾಗಿ ನಡೀತಾ ಇದೆ? FIR ಅಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ? ನವಿತಾ, ಬೆಂಗಳೂರಿನಲ್ಲಿ ಹನಿ ಟ್ರ್ಯಾಪ್ ಹೆಸರಿನಲ್ಲಿ ಒಂದು ಸುಲಿಗೆ ಮಾಡುವಂತಹ ಘಟನೆಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇರೋದು. ಅದೇ ರೀತಿ ಕೋರಮಂಗಲದ ಕೂಡ ಸುಮಾರು 68 ವರ್ಷದ ವೃದ್ಧನಿಗೆ ಒಂದು ಇಬ್ಬರು ಯುವಕರು ಸುಮಾರು 2 ಕೋಟಿ ಹಣಕ್ಕೆ ಒಂದು ಡಿಮ್ಯಾಂಡ್ ಅನ್ನು ಮಾಡಿರೋದು ಕೂಡ ಬೆಳಕಿಗೆ ಬಂದಿದೆ. ಏನು ಆತನ ಖಾಸಗಿ ವಿಡಿಯೋಗಳು ಇದೆ ಅಂತೇಳಿ ಆತನನ್ನ ಒಂದು ಕಾಫಿ ಬಾರ್ಗೆ ಕರೆದೊಯ್ದು ಅಲ್ಲಿ ಒಂದು ಡೀಲ್ ಅನ್ನು ಮಾಡ್ತಾರೆ. 2 ಕೋಟಿ ಕೊಡೋದಕ್ಕೆ ಒಂದು ನಿರಾಕರಿಸಿದ ಸಂದರ್ಭದಲ್ಲಿ ಸುಮಾರು 40 ಲಕ್ಷ ಹಣವನ್ನು ಕೊಡಬೇಕು ಅಂತೇಳಿ ಒಂದು ಡೀಲ್ ಅನ್ನು ಕೂಡ ಕುದುರಿಸ್ತಾರೆ. ನಂತರ ಈ ಬಗ್ಗೆ ಇಬ್ಬರು ಯುವಕರು ಏನು 2 ಕೋಟಿಗೆ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಈ ಬಗ್ಗೆ ಒಂದು ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ವೃದ್ಧ ವ್ಯಕ್ತಿ ಒಂದು ದೂರನ್ನು ಕೂಡ ಕೊಟ್ಟಿರೋದು. ಈ ಬಗ್ಗೆ ಪೊಲೀಸರು ದೂರನ್ನ ದಾಖಲಿಸಿಕೊಂಡು ಈಗ ಅಭಿ ಮತ್ತೆ ಮತ್ತೊಬ್ಬ ಯುವಕರ ಮೇಲೆ ಒಂದು FIR ಅನ್ನು ಕೂಡ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಇಬ್ರು ಕೂಡ ಏನು ಆ ವೃದ್ಧ ವ್ಯಕ್ತಿಯನ್ನ ಪತ್ತೆ ಹಚ್ಚಿ ನಿಮ್ದು ಖಾಸಗಿ ವಿಡಿಯೋ ಇದೆ, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತೀವಿ, ಇಲ್ದಿದ್ರೆ 2 ಕೋಟಿ ಹಣವನ್ನು ಕೊಡಬೇಕು ಅಂತೇಳಿ ಒಂದು ಸುಮಾರು 2-3 ಬಾರಿ ಆತನ ಬಳಿ ಒಂದು ಬೆದರಿಕೆಯನ್ನು ಹಾಕಿ ಒಂದು ಬೇಡಿಕೆಯನ್ನು ಕೂಡ ಇಡ್ತಾರೆ. ಇದರಿಂದ ಏನು ಬೇಸತ್ತಂತ ಆ ವೃದ್ಧ ವ್ಯಕ್ತಿ ಏನಿದ್ರೆ ಅವರು ಪೊಲೀಸ್ ಠಾಣೆ ಮೊರೆ ಹೋಗಿ ಪೊಲೀಸರಿಗೆ ಇದ್ರ ಬಗ್ಗೆ ಒಂದು ದೂರನ್ನು ಕೂಡ ಕೊಟ್ಟಿರೋದು. ಸದ್ಯ ಪೊಲೀಸರು FIR ಅನ್ನ ದಾಖಲೆ ಮಾಡಿಕೊಂಡು ಆ ಇಬ್ಬರು ಯುವಕರು ಏನಿದ್ರೆ ಅವರನ್ನು ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ರಾಜಕಾರಣಿಗಳು, ಉದ್ಯಮಿಗಳು ಈಗ ಸದ್ಯ ಏನು ಹಿರಿಯ ಸೀನಿಯರ್ ಸಿಟಿಸನ್ ವ್ಯಕ್ತಿಗಳನ್ನು ಕೂಡ ಈ ರೀತಿ ಹನಿ ಟ್ರ್ಯಾಪ್ ಹೆಸರಿನಲ್ಲಿ ಸುಲಿಗೆ ಮಾಡುವಂತ ಘಟನೆಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದ್ದು ಪೊಲೀಸರು ಅವರನ್ನ ಪತ್ತೆ ಮಾಡಿ ಈಗ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಬಿಜೆಪಿ ಈಗಾಗಲೇ ಸರ್ಕಾರದ ವಿರುದ್ಧ, ಬೆಲೆ ಏರಿಕೆಯ ವಿರುದ್ಧ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದೆ. ಜನಾಕ್ರೋಶ ಯಾತ್ರೆಯನ್ನ ಕೈಗೊಳ್ಳುವಂತಹ ಎಲ್ಲಾ ವಿಚಾರಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಆದ್ರೆ ಈ ಯಾತ್ರೆಗೆ ಸ್ನೇಹಿತರ ಒಗ್ಗಟ್ಟೆ ಕಾಣಿಸ್ತಾ ಇಲ್ಲ. ಯಾರ್ಯಾರು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಶ್ರೀರಾಮುಲು, ಜನಾರ್ದನ ರೆಡ್ಡಿ ನಡುವೆ ವೈಮನಸ್ಸು ಹಾಗೇ ಇದೆ. ಅದು ಯಾವುದೇ ಕಾರಣಕ್ಕೂ ಮುಗಿಯುವಂತಹ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಬಳ್ಳಾರಿ, ಕೊಪ್ಪಳ ಜನಾಕ್ರೋಶ ಯಾತ್ರೆಗೆ ಇವರಿಬ್ಬರ ಒಗ್ಗಟ್ಟು ಕಾಣಿಸ್ತಾ ಇಲ್ಲ. ನಾಯಕರ ನಡುವೆನೇ ವೈಮನಸ್ಸಿದೆ. ಇನ್ನು ಯಾತ್ರೆ ಯಾವ ರೀತಿಯಾಗಿ ಸಕ್ಸಸ್ ಆಗತ್ತೆ ಅನ್ನೋದೇ ಪ್ರಶ್ನೆ ಇಲ್ಲಿ. ಜನಾಕ್ರೋಶ ಯಾತ್ರೆಯಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ಳೋದಕ್ಕೆ ಇವರಿಬ್ರು ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ. ಒಂದು ಕಾಲದ ಕುಚುಕು ಗೆಳೆಯರು, ಬಳ್ಳಾರಿ ಕುಚುಕು ಗೆಳೆಯರ ನಡುವೆ ಇರುವಂತಹ ವೈಮನಸ್ಸು ಈಗಾಗಲೇ ಜಾಹೀರಾಗಿರೋದು. ಇಬ್ರು ಕೂಡ ಆರೋಪ ಪ್ರತ್ಯಾರೋಪಗಳನ್ನ ಮಾಡಿರೋದನ್ನ ಕೂಡ ನಾವು ಗಮನಿಸಿದ್ವಿ. ಸೊ ಸ್ನೇಹಿತರ ಕಿತ್ತಾಟದಿಂದ ಜನಾಕ್ರೋಶ ಯಾತ್ರೆ ಫೇಲ್ ಆಗುವಂತಹ ಚಿಂತೆ ಇದೀಗ ಬಿಜೆಪಿ ಪಾಳೆಯದಲ್ಲಿ ಇದೆ. ಬಳ್ಳಾರಿ, ಕೊಪ್ಪಳದಲ್ಲಿ ಒಗ್ಗಟ್ಟಿನ ಹೋರಾಟವೇ ಡೌಟ್. ಯಡಿಯೂರಪ್ಪ, ವಿಜಯೇಂದ್ರ ಪ್ರಯತ್ನವೂ ಕೂಡ ಇಲ್ಲಿ ವಿಫಲ ಆಗಿದೆ. ರೆಡ್ಡಿ ರಾಮುಲನ್ನ ಒಗ್ಗೂಡಿಸುವಂತಹ ಪ್ರಯತ್ನ ಸಕ್ಸಸ್ ಆಗಿಲ್ಲ. ಇವರಿಬ್ರು ಕೂಡ ನಾನೊಂದು ತೀರ ನೀನೊಂದು ತೀರ ಅನ್ನುವಂತಹ ರೀತಿಯಾಗಿ ಆಗಿದ್ದಾರೆ. ಮೊದಲು ಗಮನಿಸ್ತಾ ಹೋದ್ರೆ ಇವರಿಬ್ರು ಕೂಡ ನಾವು ಒಂದೇ ದೇಹ ಅನ್ನುವಂತಹ ರೀತಿಯಲ್ಲಿ ಇದ್ರು. ಅದರಲ್ಲೂ ಕೂಡ ನಾವು ಗಮನಿಸ್ತಾ ಹೋಗೋದಾದ್ರೆ ಎಲ್ಲಾ ಕಡೆಗಳಲ್ಲೂ ಕೂಡ ಇವರಿಬ್ರು ಒಟ್ಟಿಗೆ ಇದ್ರು. ಆದ್ರೆ ಇದೀಗ ಪರಿಸ್ಥಿತಿ, ಸಂದರ್ಭಗಳು ಯಾವ ರೀತಿಯಾಗಿ ಆಗಿದೆ ಅಂತ ಹೇಳಿದ್ರೆ ಇವರಿಬ್ರು ಕೂಡ ಅವ್ರು ಬಂದ್ರೆ ನಾನ್ ಬರಲ್ಲ, ನಾನ್ ಬಂದ್ರೆ ಅವ್ರು ಬರಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ. ಶ್ರೀರಾಮುಲಿಗೆ ನೇತೃತ್ವ ಕೊಟ್ರೆ ಕೈ ಕೊಡ್ತಾರೆ ರೆಡ್ಡಿ. ರಾಮುಲಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಕ್ಕೆ ಈಗಾಗಲೇ ರೆಡ್ಡಿ ಗರಂ ಆಗಿದ್ದಾರೆ. ಮನೆ ಪ್ರತಿಭಟನಾ ಸಭೆಯಿಂದನೇ ಜನಾರ್ದನ ರೆಡ್ಡಿ ಎದ್ದು ಹೋಗಿದ್ರು. ರಾಮುಲು ಇದ್ದ ಕಡೆ ಆ ಕಡೆ ತಿರುಗಿ ಕೂಡ ನೋಡಿಲ್ಲ ಜನಾರ್ದನ ರೆಡ್ಡಿ.
ಸೊ ಇಂತಹ ಸಂದರ್ಭದಲ್ಲಿ ಏಪ್ರಿಲ್ 7ರಿಂದ ಶುರುವಾಗ್ತಾ ಇರುವ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಯಾವ ರೀತಿಯಾಗಿ ನಡೆಯುತ್ತೆ, ಯಾವ ರೀತಿಯಾಗಿ ಸಕ್ಸಸ್ ಆಗುತ್ತೆ ಅನ್ನೋದೇ ಇದೀಗ ಕೇಸರಿ ಪಾಳೆಯದಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ಇಬ್ಬರ ವೈಮನಸ್ಸಿಂದ ಯಾತ್ರೆ ಯಶಸ್ವಿ ಆಗಲ್ಲ ಅಂತ ಹೇಳಿ ಬಿಜೆಪಿ ಲೀಡರ್ಸ್ಗೆ ಚಿಂತೆ ಕಾಡ್ತಾ ಇದೆ. ಕೇವಲ ಇದು ಒಂದು ಮಾತ್ರ ಅಲ್ಲ, ಈಗಾಗಲೇ ಬಿಜೆಪಿಯಲ್ಲಿರುವಂತಹ ಬಣಜಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರತಿದಿನ ಕೂಡ ಒಂದಲ್ಲ ಒಂದು ಇಂತಹ ಒಂದು ಹೇಳಿಕೆಗಳು ಬರ್ತಾನೆ ಇರುತ್ತೆ ಒಬ್ಬರ ಮೇಲೆ ಒಬ್ಬರು. ಆದರೆ ಈಗ ಇವರಿಬ್ಬರ ಕಾರಣದಿಂದಾಗಿ ಬಳ್ಳಾರಿ, ಕೊಪ್ಪಳದಲ್ಲಿ ಒಂದು ಜನಾಕ್ರೋಶ ಯಾತ್ರೆ ಸಕ್ಸಸ್ ಆಗೋದೇ ಬಹಳ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ಮನೆಯೊಂದು 3 ಬಾಗಿಲ ಆಗಿತ್ತು, ಆದ್ರೆ ಈಗ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ಬಳಿಕವಾದ್ರೂ ಬಿಜೆಪಿಯಲ್ಲಿ ಸ್ವಲ್ಪ ಸರಿಯಾಗುತ್ತೋ ಅಂತ ಗಮನಿಸಿದ್ರೆ ಒಂದೊಂದಷ್ಟು ಬಣಗಳು ಇದ್ದೇ ಇದೆ. ಯಾರಿಗೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನುವಂತಹ ವಿಚಾರವೇ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಸೊ ಜನಾಕ್ರೋಶ ಯಾತ್ರೆಗೆ ಏನೆಲ್ಲ ಚಾಲೆಂಜಸ್ ಇದೆ ಈಗ? ನವಿತಾ, ಖಂಡಿತವಾಗ್ಲೂ ರಾಜ್ಯ ಬಿಜೆಪಿಗೆ ಒಂದಲ್ಲ ಒಂದು ಸಮಸ್ಯೆ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ವಿಜೇಂದ್ರ ವಿರುದ್ಧವಾಗಿ ಯತ್ನಾಳ್ ಅವರು ರೆಬಲ್ ಆಗಿದ್ರು. ಈಗ ಯತ್ನಾಳ್ ಅವರ ವಿರುದ್ಧವಾಗಿ ಉಚ್ಚಾಟನೆ ಕ್ರಮ ಆದ ಬಳಿಕವಾಗಿ ರಾಜ್ಯ ಬಿಜೆಪಿ ಇನ್ನೂ ಕೂಡ ಒಗ್ಗಟ್ಟು ಮೂಡ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಹಲವು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ವೈಮನಸ್ಸಿರುವಂತದ್ದು. ಅದನ್ನು ಶಮನ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯದ ನಾಯಕರು, ಮುಖ್ಯವಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ರು ಕೂಡ ಅದು ಎಲ್ಲ ಒಂದ್ ಕಡೆ ಸಫಲವನ್ನು ಕಾಣ್ತಾ ಇಲ್ಲ. ಇದಕ್ಕೆ ಸ್ಪಷ್ಟವಾದಂತಹ ಉದಾಹರಣೆ ಬಳ್ಳಾರಿ ಭಾಗದಲ್ಲಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವಿನ ಗುದ್ದಾಟ ಅಂತ ಹೇಳ್ಬೋದು. ಈಗಾಗಲೇ ಏಪ್ರಿಲ್ 7ನೇ ತಾರೀಕಿಂದ ಜನಾಕ್ರೋಶ ಯಾತ್ರೆಯನ್ನ ದೊಡ್ಡ ಮಟ್ಟದಲ್ಲಿ ಮಾಡೋದ್ರ ಮುಖಾಂತರವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ಸಜ್ಜಾಗ್ತಾ ಇದೆ. ಈ ಒಂದು ಯಾತ್ರೆಯನ್ನ ಯಶಸ್ವಿಗೊಳಿಸುವಂತ ನಿಟ್ಟಿನಲ್ಲಿ ಆಯಾ ಭಾಗದ ಜಿಲ್ಲಾ ನಾಯಕರಿಗೂ ಕೂಡ ಈಗಾಗಲೇ ಸ್ಪಷ್ಟವಾದಂತಹ ಸೂಚನೆಯನ್ನ ರಾಜ್ಯದ ನಾಯಕರು ಕೊಟ್ಟಿದ್ದಾರೆ. ಆದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಜ್ಯದ ಬಿಜೆಪಿ ನಾಯಕರಿಗೆ ಪ್ರಬಲ ನಾಯಕರು ಅಂತಾನೆ ಹೇಳ್ಬೋದು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು. ಇವರಿಬ್ರು ಒಟ್ಟಾಗಿ ಹೋದ್ರೆ ಮಾತ್ರ ಆ ಭಾಗದಲ್ಲಿ ಬಿಜೆಪಿಗೆ ನೆಲೆ ಆಗುವಂತದ್ದು ಮತ್ತೆ ಬಿಜೆಪಿ ಗೆಲ್ಲುವುದಕ್ಕೆ ಸಾಧ್ಯ. ಮತ್ತೆ ಬರುವಂತಹ ದಿನಗಳಲ್ಲೂ ಕೂಡ ಪಕ್ಷ ಸಂಘಟನೆ ಕೂಡ ಪ್ರಮುಖ ಆಗುತ್ತೆ. ಆದ್ರೆ ಎಲ್ಲ ಒಂದ್ ಕಡೆಗೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವಿನ ವೈಮನಸ್ಸು, ತಮ್ಮ ಭಿನ್ನಾಭಿಪ್ರಾಯದ ನಡುವಿನಿಂದಾಗಿ ಇಲ್ಲೊಂದ್ ಕಡೆ ಇಬ್ಬರ ನಡುವಿನ ಕೂಡ ಒಗ್ಗಟ್ಟು ಮೂಡ್ತಾ ಇಲ್ಲ. ಈ ಒಂದು ಒಗ್ಗಟ್ಟಿನ ಮೂಡ್ತಾ ಇರುವಂತಹ ಸಂದರ್ಭದಲ್ಲಿ ಇಲ್ಲೊಂದ್ ಕಡೆ ಸಹಜವಾಗಿಯೇ ಆ ಭಾಗದಲ್ಲಿ ಯಾತ್ರೆ ಫೇಲ್ಯೂರ್ ಆಗುತ್ತೆ ಅನ್ನೋದು ಕೂಡ ರಾಜ್ಯ ಬಿಜೆಪಿ ನಾಯಕರ ಚಿಂತೆ ಆಗ್ತಾ ಇರುವಂತದ್ದು. ಮೊನ್ನೆ ದಿನ ಏನೋ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ನಡೆದಂತಹ ಪ್ರತಿಭಟನೆಯಲ್ಲೂ ಕೂಡ ಶ್ರೀರಾಮುಲು ಅವರು ಮತ್ತೆ ಜನಾರ್ದನ್ ರೆಡ್ಡಿ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು ಕೂಡ ಒಬ್ಬರು ಮುಖವನ್ನು ನೋಡಿರಲಿಲ್ಲ. ಮತ್ತೆ ಜನಾರ್ದನ್ ರೆಡ್ಡಿ ರಾಮುಲು ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಮಾತಾಡೋಕೆ ಅವಕಾಶವನ್ನ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಅಸಮಾಧಾನಗೊಂಡು ಜನಾರ್ದನ್ ರೆಡ್ಡಿ ಮಧ್ಯಭಾಗದಲ್ಲಿ ಅವರು ಎದ್ದು ಹೋಗುವಂತ ಒಂದು ಸಂದರ್ಭ ಕೂಡ ನಾವು ಕಾಣಬಹುದಾಗಿದೆ. ಇದೇ ರೀತಿಯಾಗಿ ಜನಾರ್ದನ್ ರೆಡ್ಡಿ ಬಂದ್ರೆ ಶ್ರೀರಾಮುಲು ಬರೋದಿಲ್ಲ, ಶ್ರೀರಾಮುಲು ಬಂದ್ರೆ ಜನಾರ್ದನ್ ರೆಡ್ಡಿ ಬರೋದಿಲ್ಲ ಅನ್ನೋ ಒಂದು ಮಾತುಗಳು ಈಗ ಕೇಳಿ ಬಂದಿರುವಂತಹ ಸಂದರ್ಭದಲ್ಲಿ ಇವರಿಬ್ಬರನ್ನು ಕೂಡ ಒಟ್ಟುಗೂಡಿಸುವಂತ ನಿಟ್ಟಿನಲ್ಲಿ ಯಾವ ರೀತಿ ಈಗ ತಂತ್ರಗಾರಿಕೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರು ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಪ್ರಯತ್ನ ಕೇವಲವಾಗಿ ಪ್ರಯತ್ನ ಉಳಿದಿದೆಯೇ ವಿನಃ ಅದು ಎಲ್ಲ ಒಂದ್ ಕಡೆ ಅವರಿಬ್ಬರನ್ನು ಒಟ್ಟುಗೂಡಿಸುವಂತ ನಿಟ್ಟಿನಲ್ಲಿ ಕೂಡ ಯಾವುದೇ ರೀತಿಯ ಪ್ರಯತ್ನಗಳು ಆಗ್ತಾ ಇಲ್ಲ. ಹೀಗಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಹಜವಾಗಿಯೇ ಅಲ್ಲಿ ಕಾಂಗ್ರೆಸ್ ಈಗ ಭದ್ರಕೋಟೆ ಆಗಿದೆ. ಇವರಿಬ್ಬರನ್ನು ಒಟ್ಟುಗೂಡಿಸಿದ್ರೆ ಮಾತ್ರ ಎಲ್ಲೊಂದ್ ಕಡೆ ಅಲ್ಲಿಂದ ಕಾಂಗ್ರೆಸ್ ಅಣಿಬಹುದು ಮತ್ತೆ ಬಿಜೆಪಿ ಭದ್ರಗೊಳಿಸಬಹುದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ರಾಜ್ಯದ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಹೀಗಾಗಿ ಹೈಕಮಾಂಡ್ ನಾಯಕರ ಮಧ್ಯಸ್ಥಿಕೆ ವಹಿಸುವ ಮುಖಾಂತರವಾಗಿ ಇವರಿಬ್ಬರನ್ನು ಕೂಡ ಸಂಧಾನ ಮಾಡುವಂತ ನಿಟ್ಟಿನಲ್ಲಿ ಎಲ್ಲೊಂದ್ ಕಡೆ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಅದಕ್ಕೆ ಪೂರ್ವವಾಗಿ ಎಲ್ಲೊಂದ್ ಕಡೆ ಈ ಒಂದು ಯಾತ್ರೆಯನ್ನ ಸಫಲ ಆಗೋದಕ್ಕೆ ಇವರಿಬ್ಬರು ಕೂಡ ಒಟ್ಟಾಗಿ ಹೋಗುವಂತ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರವನ್ನು ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಮಾಡ್ಕೊಂಡಿರುವಂತದ್ದು. ನವಿತಾ, ಓಕೆ, ಏನಾಗುತ್ತೆ ನೋಡೋಣ ಈ ಕಾರ್ಯತಂತ್ರ ಸಕ್ಸಸ್ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಡೀಟೇಲ್ಸ್ಗೆ. ಇದು ನ್ಯೂಸ್ 18 ಕನ್ನಡದ ಮಹಾ ಅಭಿಯಾನ. ಬಂಡೀಪುರ ಉಳಿಸಿ ನ್ಯೂಸ್ 18 ಅಭಿಯಾನ. ಬಂಡೀಪುರ ರಾತ್ರಿ ಸಂಚಾರಕ್ಕೆ ನಡೀತಾ ಇದೆಯಾ ಹುನ್ನಾರ? ಬಂಡೀಪುರ ರಾತ್ರಿ ಸಂಚಾರ ಕುರಿತು ನ್ಯೂಸ್ 18 ವರದಿಯನ್ನ ಬಿತ್ತರಿಸ್ತಾನೆ ಇದೆ. ಸಮಗ್ರವಾಗಿ ಇದರ ಕುರಿತು ವರದಿಯನ್ನ ಕೂಡ ಮಾಡ್ತಾನೆ ಇದ್ದೀವಿ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ಆಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ಕಾರಣ, ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಪತ್ರವನ್ನ ಬರೆದಿದ್ರು. ವಾದ್ರಾ ಪತ್ರದ ಬಗ್ಗೆ ವರದಿಯನ್ನ ಮಾಡಿತ್ತು ನ್ಯೂಸ್ 18 ಕನ್ನಡ. ಅಷ್ಟು ಮಾತ್ರ ಅಲ್ಲ, KC ವೇಣುಗೋಪಾಲ್ ಅವರು ಕೂಡ ಒತ್ತಡವನ್ನ ಹೇರಿದ್ರು. ಇದರ ಬಗ್ಗೆ ಕೂಡ ಬೆಳಕು ಚೆಲ್ಲಿತ್ತು. ಕರ್ನಾಟಕ ಕೇರಳ ನಡುವೆ ರಾತ್ರಿ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂತಹ ಪತ್ರವನ್ನ ಬರೆಯಲಾಗಿತ್ತು. ಪ್ರಿಯಾಂಕಾ ವಾದ್ರಾ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದು ಈಗಾಗಲೇ ವಾಹನಗಳ ಸಂಚಾರ ನಿಷೇಧ ಇದೆಯಲ್ಲ ರಾತ್ರಿ ಹೊತ್ತಲ್ಲಿ ಅದನ್ನ ತೆರವುಗೊಳಿಸಬೇಕು ಅಂತ ಕೇಳ್ಕೊಂಡಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಪರಿಸರವಾದಿಗಳು ಹೋರಾಟವನ್ನ ಕೂಡ ಮಾಡಿದ್ದಾರೆ. ರೈತರು ಪರಿಸರವಾದಿಗಳಿಂದ ಚಾಮರಾಜನಗರದಲ್ಲಿ ಧರಣಿಯನ್ನ ನಡೆಸಲಾಗಿದೆ. ಲೋಕಸಭೆಯಲ್ಲೂ ಕೂಡ ಬಂಡೀಪುರ ರಾತ್ರಿ ಸಂಚಾರದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಯದುವೀರ್ ಒಡೆಯರ್ ಅವರು ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ರೀತಿಯಲ್ಲಿ ವಾಹನ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡಬಾರದು ಅಂತ ಹೇಳಿ ಈಗಾಗಲೇ ನ್ಯೂಸ್ 18 ಕನ್ನಡ ಸಮಗ್ರವಾಗಿ ವಿಸ್ತೃತವಾದಂತಹ ವರದಿಯನ್ನ ಪ್ರತಿನಿತ್ಯ
ಮಾಡ್ತಾನೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಕನ್ನಡ ಅಭಿಯಾನವನ್ನ ಮಾಡ್ತಾ ಇದೆ. ಬಂಡೀಪುರ ರಾತ್ರಿ ಸಂಚಾರ ನಿಷೇಧದ ತೆರವಿಗೆ ಇಲ್ಲಿ ಹುನ್ನಾರ ನಡೆಸಲಾಗ್ತಾ ಇದೆ. ಚಾಮರಾಜನಗರದಲ್ಲಿ ಕಬ್ಬು ಬೆಳೆಗಾರರ ಸಂಘ ಪ್ರತಿಭಟನೆಯನ್ನ ಮಾಡಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನ ಕೈಗೊಂಡಿದೆ. ಚಾಮರಾಜನಗರದಲ್ಲಿ ಕಬ್ಬು ಬೆಳೆಗಾರರ ಸಂಘವು ಕೂಡ ಪ್ರತಿಭಟನೆ ಮಾಡಿದೆ. ಅಲ್ಲಿರುವಂತಹ ಪರಿಸರವಾದಿಗಳಾಗಿರ್ಬೋದು, ಹೋರಾಟಗಾರರಾಗಿರ್ಬೋದು, ರೈತರು ಕೂಡ ಯಾವುದೇ ಕಾರಣಕ್ಕೂ ಇಲ್ಲಿ ರಾತ್ರಿ ವಾಹನ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡಬಾರದು ಅಂತ ಕೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ರೈತರು. ನಿಷೇಧ ತೆರವಿಗೆ ಪ್ರಿಯಾಂಕಾ ವಾದ್ರಾ ಪತ್ರವನ್ನ ಬರೆದಿದ್ದಾರಲ್ಲ, ಅದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ರಾಜಕೀಯ ತೇವಲಿಗೆ ಕಾಡು ಪ್ರಾಣಿಗಳನ್ನ ಬಲಿ ಕೊಡಬೇಡಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ಅನಾಹುತಕ್ಕೆ ನೀವೇ ಕಾರಣ ಅನ್ನುವ ಎಚ್ಚರಿಕೆಯನ್ನೂ ನೀಡಿದ್ದಾರೆ. ಬಂಡೀಪುರ ಅಂತಕ್ಕಿಂತ ಹೆಚ್ಚಾಗಿ ಕಾಡನ್ನು ಉಳಿಸಿ, ಬಂಡೀಪುರದ ಪ್ರಾಣಿಗಳು ಆ ಕಾಡನ್ನು ಉಳಿಸಬೇಕಾದ್ದು ನಮ್ಮೆಲ್ಲರ ಧರ್ಮ. ಮೋದಿಯವರು ಕೂಡ ಬಂಡೀಪುರಕ್ಕೆ ಸಫಾರಿ ಬರ್ತಾರೆ. ಒಂದು ಕಡೆ ಕಾಡು ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಆನಂದವಾಗಿ ಸವಿದು ಹೋಗಿದ್ದೀನಿ ಅಂತ ಹೇಳ್ತಾರೆ. ಪ್ರಿಯಾಂಕಾ ವಾದ್ರಾ ಅವರು ಕೇರಳದಲ್ಲಿ ಲೋಕಸಭಾ ಸದಸ್ಯರಾದ ಮೇಲೆ ಅಲ್ಲಿಯ ಸ್ಥಳೀಯ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ. ರಾತ್ರಿ ಸಂಚಾರಕ್ಕೆ ಬಂಡೀಪುರವನ್ನು ಮುಕ್ತ ಮಾಡಬೇಕು ಅಂತೇಳಿ. ನಮಗೇನು ಆತಂಕ ಇದೆ, ಇಲ್ಲಿ ಸ್ಮಗ್ಲಿಂಗ್ ಸ್ಟಾರ್ಟ್ ಆಗ್ತದೆ, ಕಾಡು ಪ್ರಾಣಿಗಳನ್ನ ಕೊಂದು ತಿಂತಕ್ಕಂಥ ಅವಿವೇಕಿಗಳು ಹೊರಡ್ತಾರೆ. ರಾತ್ರಿ ಸಮಯದಲ್ಲಿ ಸಂಚಾರ ಆದರೆ ಆ ಭಾಗದಲ್ಲಿ ಇರ್ತಕ್ಕಂಥ ಪ್ರಾಣಿಗಳಿಗೆ ತೊಂದರೆ ಆಗ್ತದೆ. ಮತ್ತು ರಾತ್ರಿನಲ್ಲಿ ಕಳ್ಳತನ ಜಾಸ್ತಿ ಆಗ್ತದೆ. ಯಾಕೆ ರಾತ್ರಿ ಸಂಚಾರಕ್ಕೆ ಅವಕಾಶ ಬೇಡ? ಜೋಸೆಫ್ ಹುವಾರ್ ಅವರು ಕೂಡ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಹೋರಾಟ ಮಾಡಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ರಾತ್ರಿ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬಾರ್ದು. ರಾಜ್ಯ ಸರ್ಕಾರ ಯಾರ ಒತ್ತಡಕ್ಕೂ ಮಣಿಬಾರ್ದು. ರಾತ್ರಿ ಸಂಚಾರದಿಂದ ಸ್ಮಗ್ಲಿಂಗ್ ಹೆಚ್ಚಾಗಲಿದೆ ಅನ್ನುವಂತಹ ವಿಚಾರವನ್ನ ಜೋಸೆಫ್ ಹುವಾರ್ ಅವರು, ಪರಿಸರವಾದಿಗಳು ಅವರು ಕೂಡ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅನೇಕರು ಇದರ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ನಿತ್ಯ ಈಗ ಹೋರಾಟಗಳು ನಡೀತಾ ಇದೆ. ಹೈಕೋರ್ಟ್ ಆರ್ಡರ್ ಇದಾವೆಲ್ಲ ಸೇರಿ ಜನ ಎಲ್ಲ ಸೇರಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಗಂಭೀರವಾಗಿ ಹೇಳ್ಬೇಕಾಗಿರೋದು, ದಯವಿಟ್ಟು ಇದು ಮಾಡಕ್ಕೆ ಹೋಗಬೇಡಿ, ಒಳ್ಳೇದಲ್ಲ. ನೀವು ಕೆಲವರು ಪೊಲಿಟಿಷಿಯನ್ಸ್ಗೆ ಪ್ಲೀಸ್ ಮಾಡೋಕ್ಕೆ ಹೋಗಿ ಏನು ಬಿಸ್ನೆಸ್ ಮ್ಯಾನ್ ಯಾರು ಎಲ್ಲ ಸ್ಮಗ್ಲಿಂಗ್ ಮಾಡೋರೇ ಜಾಸ್ತಿ ಇಲ್ಲಿ. ಎಲ್ರಿಗೂ ಗೊತ್ತು ಏನೇನು ಸ್ಮಗ್ಲಿಂಗ್ ಆಗ್ತಿದೆ ಅಂದ್ಬಿಟ್ಟು. ಇದು ಹಳೇ ಟೈಮು ಹೈಕೋರ್ಟ್ ಆರ್ಡರ್ ಇದ್ದದ್ದು 2009, 2010 ಕೊಟ್ಟಿದ್ದು. ಅದೇ ಕಾರಣನೇ ಇದು ಸ್ಮಗ್ಲಿಂಗ್ ರೂಟ್ ಆಗಿದೆ ಅಂದ್ಬಿಟ್ಟು. ಇವತ್ತು ಹೇಳ್ತಾ ಇರೋದು, ನಾವು ಒಂದು ಪ್ರತಿಭಟನೆ 2018 ಮಾಡಿದ್ವಿ ಇಲ್ಲಿ ಅಕ್ಟೋಬರ್ ಒಳಗೆ. ಇಲ್ಲೇ ಶುರು ಮಾಡಿದ್ವಿ, ನೈಟ್ ಟ್ರಾಫಿಕ್ ಬೇಡ ಅಂದ್ಬಿಟ್ಟು. ನಾವೀಗ ಎಲ್ಲರೂ ಸೇರಿಕೊಂಡು ನಾವು ತಿರ್ಗಾ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡಿದ್ವಿ. ನಾವು ಕೇಳ್ಕೊತಿರೋದು ಸರ್ಕಾರಕ್ಕೆ, ದಯವಿಟ್ಟು ನೀವು ಇದನ್ನು ಬಿಟ್ಬಿಡಿ. ಕೇರಳ ಅವರು ಏನು 2009ರಲ್ಲಿ ಬಂಡೀಪುರ ರಾತ್ರಿ ಸಂಚಾರವನ್ನ ನಿಷೇಧ ಮಾಡಿದ್ದು ಇದೇ ರೀತಿಯಾದಂತಹ ಸ್ಮಗ್ಲಿಂಗ್ ಆಗ್ತಾ ಇತ್ತು ಅನ್ನುವಂತಹ ಕಾರಣಕ್ಕಾಗಿಯೇ. ಆ ನಂತರ ನಡೆದಂತಹ ಬೆಳವಣಿಗೆಗಳಲ್ಲಿ ಇಲ್ಲಿವರೆಗೂ ಕೂಡ ವಾಹನ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. 2018ರಲ್ಲಿ ಮತ್ತೆ ಈ ರೀತಿಯಾದಂತಹ ಹೋರಾಟಗಳು ನಡೆಯಿತು. ಇದೀಗ ಕರ್ನಾಟಕದ ಮೇಲೆ ಮತ್ತೆ ಒತ್ತಡವನ್ನ ಹೇರ್ತಾ ಇದೆ. ಕೇರಳ ಮತ್ತೆ ಅಲ್ಲಿ ಒತ್ತಡದ ಮೇಲೆ ಒತ್ತಡವನ್ನ ಹೇರಿ ರಾತ್ರಿ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದೆ. ಲೋಕಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಸಂಸದ ಯದುವೀರ್ ಒಡೆಯರ್. In 2009, the Karnataka government implemented a night ban over the NH 766, which runs through Chamarajanagar district in Karnataka and connects to Wayanad in Kerala. Despite this progressive policy, which was put into place to ensure that wildlife collisions are to a minimum, and also the illegal activity that happens during the night time is also at a minimum, the Kerala government has repeatedly sought to lift this ban. And time and again, they have approached the Karnataka government. The sitting chief minister, who was also chief minister in this previous term, had denied the lifting of the night ban twice. Despite this, recently an affidavit was put into the Supreme Court which advocated for an elevated road. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ನ್ಯೂಸ್ 18 ಕನ್ನಡ ಸಮಗ್ರವಾಗಿ ವಿಸ್ತೃತವಾದಂತಹ ವರದಿಯನ್ನು ಕೂಡ ಅವತ್ತಿನಿಂದಲೂ ಕೂಡ ಮಾಡ್ತಾ ಇದೆ. ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಸರವಾದಿಗಳು, ಹೋರಾಟಗಾರರು, ರೈತರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೀಗ ಒತ್ತಡದ ಮೇಲೆ ಒತ್ತಡವನ್ನ ಕೇರಳ ಹೇರ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ. ಇದನ್ನ ಅಂದ್ರೆ ಅಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಸದ್ಯಕ್ಕೆ ಈಗ ಸಚಿವರಾಗಿರುವಂತ ವೆಂಕಟೇಶ್ ಅವರು ಹೇಳ್ತಾರೆ, ಇಲ್ಲ ಆ ಥರದ ಯಾವುದೇ ರೀತಿಯಂತಹ ಯೋಚನೆಗಳು ಇಲ್ಲ ಅಂತ ಹೇಳಿ. ಬಟ್ ಅಂತಹ ಪ್ರಯತ್ನಗಳು ಈಗ ಸಾಗ್ತಾ ಇದೆ ಅಂತ ಅನ್ಸುತ್ತಾ, ಹೇಗೆ ಅಂತ ಹೇಳಿ? ಮೇಲ್ನೋಟಕ್ಕೆ ನೋಡಿದ್ರೆ ಪ್ರಿಯಾಂಕಾ ಏನು ವಯನಾಡ್ ಸಂಸದೆ ಪ್ರಿಯಾಂಕಾ ವಾದ್ರಾ ಅವರು
ಕರ್ನಾಟಕ ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ಹೇರ್ತಾ ಇದ್ದಾರೆ ಅಂತ ಒಂದು ಆರೋಪ ಕೇಳ್ಬಾರ್ದು. ನಿಮ್ಗೆ ಪತ್ರವನ್ನು ಬರೆದಿದ್ದಾರೆ ಅಂತ ಹೇಳಲಾಗ್ತದೆ. ಅಧಿಕೃತವಾದ ಯಾವುದೇ ಪತ್ರ ಇದುವರೆಗೆ ಸಿಕ್ಕಿಲ್ಲ. ಆದ್ರೆ ಅವ್ರ ಪತ್ರ ಬರೆದು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಒತ್ತಡವನ್ನು ಹೇರಿ ನೈಟ್ ಬ್ಯಾನ್ ಏನಿದೆ ಅದನ್ನ ವಾಹನ ಸಂಚಾರ ನಿಷೇಧ ಅದನ್ನ ತೆರವುಗೊಳಿಸೋದಕ್ಕೆ ಒತ್ತಡ ಹೇರ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ಈ ಹಿನ್ನೆಲೆಯಲ್ಲಿ ಪರಿಸರವಾದಿಗಳಿಗೆ ಮತ್ತು ಪರಿಸರ ಸಂಘಟನೆಗಳ ಒಂದು ಆತಂಕ ಇದೆ. ಎಲ್ಲಿ ಕರ್ನಾಟಕ ಸರ್ಕಾರ ಪ್ರಿಯಾಂಕಾ ವಾದ್ರಾ ಅವರ ಒತ್ತಡಕ್ಕೆ ಮಣಿದು ನೈಟ್ ಬ್ಯಾನ್ ಏನಿದೆ ಅದನ್ನ ಲಿಸ್ಟ್ ಮಾಡ್ಬಿಡುತ್ತೆ ಅಂತ ಹೇಳಿ ಒಂದು ಆತಂಕ ಕಾಣ್ತದೆ. ಹಾಗಾಗಿ ಪರಿಸರ ಸಂಘಟನೆಗಳು ಕಳೆದ ವಾರ ಮೂಲೆಹೊಳೆ ಚೆಕ್ ಪೋಸ್ಟ್ ನಲ್ಲಿ ಹೋಗಿ ಒಂದು ಸಾಂಕೇತಿಕ ಒಂದು ಪ್ರತಿಭಟನೆಯನ್ನು ಮಾಡಿದ್ರೆ ಸೇವ್ ಬಂಡೀಪುರ ಅಂತ ಒಂದು ಅಭಿಯಾನವನ್ನ ಆರಂಭಿಸಿದೆ. ಅದಕ್ಕೆ ನಮ್ಮ ಗಣೇಶ್ ಮಾತನಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಪರಿಸರವಾದಿಗಳಾಗಿರುವಂತಹ ಜೋಸೆಫ್ ಹೂವಾರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ, ಹೇಳಿ ಮೇಡಮ್. ಸರ್, ಈಗಾಗಲೇ ಪತ್ರದ ಮೇಲೆ ಪತ್ರಗಳನ್ನ ಬರೆದು ಒತ್ತಡ ಹೇರುವಂತಹ ಪ್ರಯತ್ನಗಳಂತೂ ಆಗ್ತಾ ಇದೆ. ಸರ್ಕಾರ ಯಾವುದೇ ಕಾರಣಕ್ಕೂ ಮಣಿಬಾರ್ದು ಅಂತೂ ನ್ಯೂಸ್ 18 ಕನ್ನಡ ಕೂಡ ಅಭಿಯಾನವನ್ನ ಮಾಡ್ತಾ ಇದೆ. ಏನೇನ ಆಗ್ಬೋದು ಸರ್ ಒಂದು ವೇಳೆ ರಾತ್ರಿ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ರೆ? ಅಲ್ಲ, ಈಗ ತಿರ್ಗಾ ರಾತ್ರಿ ಸಂಚಾರ ಮಾಡಿಕೊಟ್ರೆ ನಮ್ಮ ಬಯೋಡೈವರ್ಸಿಟಿಗೆ ಅಪಾಯ ಆಗತ್ತೆ. ಆನೆಗಳಿರ್ಲಿ, ಜಿಂಕೆ ಇರ್ಲಿ, ಹುಳಿ ಇರ್ಲಿ, ಯಾವ್ದೇನು ಸಾಯಿಸೋದು ನಡೀತಾ ಇರುತ್ತೆ. ಆಕ್ಸಿಡೆಂಟ್ ಅಷ್ಟು ಫಾಸ್ಟ್ ಆಗಿ ನಡೆಯುತ್ತೆ. ಇವ್ರು ಡೇ ಟೈಮ್ ಒಳಗೆ ಆಕ್ಸಿಡೆಂಟ್ ಮಾಡ್ತಾರೆ, ಇನ್ನ ನೈಟ್ ಒಳಗೆ ಹಿಂಗಿರುತ್ತೆ. ಕರೆಕ್ಟ್. ಸೊ ಅದನ್ನ ತಡಿ ಹಾಕ್ಲೇಬೇಕು. ಮತ್ತೆ ನಾ ಹೇಳೋದು, ಯಾವ್ದೇ ಸರ್ಕಾರ ಇರ್ಲಿ, ಯಾರೇ ಪೊಲಿಟಿಷಿಯನ್ಸ್ ಇರ್ಲಿ, ದಯವಿಟ್ಟು ನೀವು ಯೋಚಿಸಿ. ಇದು ಬಯೋಡೈವರ್ಸಿಟಿ ನಾವು ಆಟ ಆಡಕ್ ಆಗಲ್ಲ. ಆಲ್ರೆಡಿ ನಾವು ಮುಳುಗ್ಬಿಟ್ಟಿದೀವಿ, ಕುತ್ತಿಗೆ ಬಂದಿದೆ. ರೈತರು ಪರದಾಡ್ತಿದ್ದಾರೆ, ರೈತರು ಪರದಾಡ್ರೆ ನಾವೆಲ್ಲರೂ ಪರದಾಡ್ತೀವಿ. ಇದು ಬೇರೆ ಕೇರಳ ಕೇವಲ ಬಿಸ್ನೆಸ್ ಮ್ಯಾನ್ಗೋಸ್ಕರ ನೀವು ಬೆನಿಫಿಟ್ ಮಾಡಕ್ ಹೋದ್ರೆ ಇಡೀ ಸದರ್ನ್ ಇಂಡಿಯಾಗೆ ನೀವು ತೊಂದರೆ ಕೊಡ್ತೀರಾ. ಇದು ಕರ್ನಾಟಕ ರಾಜ್ಯದ ಸೊತ್ತು, ಕರ್ನಾಟಕ ರಾಜ್ಯ ಜನ ಇದಕ್ಕೆಲ್ಲ ಸ್ಟೇಕ್ ಹೋಲ್ಡರು. ಸೊ ಸರ್ಕಾರ ಈಗ ಕರ್ನಾಟಕ ಜನ ನೋಡ್ಕೋಬೇಕು, ಅದು ಇಂಪಾರ್ಟೆಂಟ್. ಇವ್ರು ಈ ತರ ಮಾಡ್ಕೊಂಡು ಹೋದ್ರೆ ಮುಂದಕ್ಕೆ ಎಲ್ಲಾ ತರನೂ ಶುರು ಆಗ್ಬಿಡುತ್ತೆ. ಮುಂಚೆನೆ ಕೇರಳ ಅವರು ಒಂದ್ಸತಿ ಬಂದು ಕೇಳಿದ್ರು, ನಮ್ಗೆ ಸುರಂಗ ಮಾಡ್ಬೇಕು, ಟ್ರ್ಯಾಕ್ ಮಾಡ್ಬೇಕು, ರೈಲ್ವೆ ಟ್ರ್ಯಾಕ್ ಮಾಡಿದಾಗ ಬೊಮ್ಮಾಯಿ ಗವರ್ಮೆಂಟ್ ಅವರು 2 ವರ್ಷದಿಂದ ಆಗದೇ ಇಲ್ಲ ಅಂದ್ಬಿಟ್ಟು ಅವ್ರಿಗೆ ಕಳ್ಸಿದ್ರು. ಅದೇ ತರ ನಾವು ಇದೇ ಗವರ್ಮೆಂಟ್ ಕೇಳ್ಕೋದು ಸಿದ್ದರಾಮಯ್ಯ ಅವ್ರಿಗೆ, ದಯವಿಟ್ಟು ನೀವು ಕೇರಳ ಒಪ್ಕೋಬೇಡಿ. ಅದೇನೋ ಮಾತು ಕೊಟ್ಟಿದ್ದಾರೆ ಎಲೆಕ್ಷನ್ ಒಳಗೆ, ಪ್ರಿಯಾಂಕಾ ಗಾಂಧಿ ಅವರು ಎಲೆಕ್ಷನ್ ಒಳಗೆ ಹೇಳಿದ್ದಾರೆ. ಅದ್ ಹೇಳಿಕೆ ಕೊಟ್ಟಿದ್ರಿಂದ ನೀವು ಮಾಡ್ಬೇಕಂತದ್ದು ಏನು ಇಲ್ಲ. ಇದೆಲ್ಲ ಸುಪ್ರೀಂ ಕೋರ್ಟ್ ಒಳಗೆ ಇರೋದು. ಹೌದು. ಈಗ ಜನ ಹೇಗಾಗಿದೆ ಅಂದ್ರೆ ಎಲ್ರಿಗೂ ಬೇಜಾರು ಮಾಡ್ಕೊಂಡಿದ್ದಾರೆ. ಈ ಸತಿ ಹೇಗಂದ್ರೆ ಹೋದ್ಸತಿ 2018 ಮಾಡಿದಾಗ ಅಷ್ಟು ದೊಡ್ಡದಿರ್ಲಿಲ್ಲ, ಬಟ್ ಈ ಸತಿ ಸಿಕ್ಕಾಪಟ್ಟೆ ಜನ ಸೇರ್ತಿದ್ದಾರೆ. ಎಲ್ರಿಗೂ ಅನ್ಸ್ತಿದೆ ನಮ್ಮ ಬಂದೀಪುರ ನಾವು ಉಳಿಸ್ಕೋಬೇಕು ಅಂದ್ಬಿಟ್ಟು. ಸೊ ಅದು ಈಗ ಜವಾಬ್ದಾರಿ ಅನ್ನೋದು ಸರ್ಕಾರದ್ದು. ಇಲ್ಲ ನಾವು ಒಕ್ಕೋತಿಲ್ಲ, ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಇದೆಯೋ 2019 ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಯಾವ ಗಾಡಿನೂ ಬಿಡೋದಿಲ್ಲ, ಎಕ್ಸೆಪ್ಟ್ 4 ಗಾಡಿ ಅಲ್ಲಿ ಕೇರಳದಿಂದ, 4 ಬಸ್ಸು ನಮ್ಮ ಕರ್ನಾಟಕದಿಂದ ಎಮರ್ಜೆನ್ಸಿ ವೆಹಿಕಲ್ಸ್ ಬಿಡಕ್ಕೆ ಒಪ್ಪಿಗೆ ಇದೆ. ಎಸ್, ಈಗ ಸರ್ಕಾರ ಇಲ್ಲಿ ಅಶ್ಯೂರೆನ್ಸ್ ಕೊಡಬೇಕಾಗತ್ತೆ, ಯಾವುದೇ ಕಾರಣಕ್ಕೂ ನಾವಿಲ್ಲಿ ಅವಕಾಶ ಕೊಡೋದಿಲ್ಲ ಅಂತ. ನೋಡೋಣ ಸರ್ಕಾರ ಯಾವ ರೀತಿಯಾಗಿ ಜನರಿಗೆ ಮನದಟ್ಟು ಮಾಡುವಂತಹ ಕೆಲಸ ಮಾಡುತ್ತೆ ಅನ್ನೋದು. ನಾವು ಕೂಡ ಅಭಿಯಾನವನ್ನ ಮಾಡ್ತಾ ಇದೀವಿ, ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಅಂತ ಹೇಳಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.